ವರ್ಗಕೋಣೆಯ ಅಧ್ಯಯನಕ್ಕೆ ವಿದ್ಯಾರ್ಥಿಗಳು ಸೀಮಿತಗೊಳ್ಳದೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಗೊಳ್ಳಲು ಸಾಧ್ಯ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಂಭು ಬಳಿಗಾರ ಹೇಳಿದರು. ಕವಿವಿ ಅಂತರ್ ಕಾಲೇಜ್ ಧಾರವಾಡ ವಲಯ ಮಟ್ಟದ ಯುವ ಜನೋತ್ಸವವನ್ನು ಗುಡ್ ನ್ಯೂಸ್ ಕಲಾ ಹಾಗೂ ವಾಣಿಜ್ಯ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಸಭಾಲಯದಲ್ಲಿ ಮಂಗಳವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿಸಲು ಯುವ ಜನೋತ್ಸವ ಆಯೋಜಿಸುತ್ತಿದೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಹಾಗೂ ಮಾನಸಿಕ ಸದೃಢತೆ ಹೊಂದಬಹುದು. ಇಲ್ಲಿನ ಸ್ಪರ್ಧೆಗಳು ಕೇವಲ ಮನರಂಜನೆ ನೀಡದೆ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗುತ್ತದೆ. ಹಾಲನ್ನು ಕಾಯಿಸಿ ಸಂಸ್ಕಾರ ನೀಡಿದಾಗ ತುಪ್ಪವನ್ನ ಕಾಣಲು ಸಾಧ್ಯ. ಅಂತೆಯೇ ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರವನ್ನು ಕಾಲೇಜಿನವರು ನೀಡುತ್ತಾರೆ. ಅದರ ಸದುಪಯೋಗ ಮಾಡಿಕೊಳ್ಳಿ ಎಂದರು. ನಾವು ಮುಖಾಭಿನಯ ಮಾಡ್ತಾ ಇದೀವಿ. ಮುಖಾಭಿನಯ ನಮ್ಮ ಈ ಟಾಪಿಕ್ ಏನಂತಂದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಎಷ್ಟಾಗ್ತಿದೆ ಅದನ್ನ ನಾವು ತೋರಿಸ್ಕೊಡ್ತಾ ಇದೀವಿ. ಅದೇ ಹೆಣ್ಮಗಳ ತಾಯಿ ರುದ್ರಾವತ ತಾಳಿದ್ರೆ ಏನೇನ್ ಆಗ್ಬೋದು ಅಂತ ನಾವು ಇಲ್ಲಿ ತೋರಿಸ್ಕೊಡ್ತಾ ಇದೀವಿ. ಮತ್ತೆ ನಮ್ಗೆ ಇಲ್ಲಿ ಬಂದ್ರೆ ಏನ್ ಲಾಭ ಅಂತಂದ್ರೆ, ನಮ್ಮ ಒಳಗೆ ಇರೋ ಟ್ಯಾಲೆಂಟ್ ನ ನಾವು ಗುರುತಿಸ್ಕೋಬಹುದು. ಗುರುತಿಸಿ ನಮ್ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಳಿಸ್ತಾರೆ. ಯೂನಿವರ್ಸಿಟಿ ಲೆವೆಲ್ ಇದು ಝೋನಲ್ ಲೆವೆಲ್, ನೆಕ್ಸ್ಟ್ ಯೂನಿವರ್ಸಿಟಿ ಲೆವೆಲ್ ಕಳಿಸ್ತಾರೆ. ಆಮೇಲೆ ಇಂಟರ್ ಝೋನಲ್, ಇದು ನೆಕ್ಸ್ಟ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಇರುತ್ತೆ. ನೆಕ್ಸ್ಟ್ ಯೂನಿವರ್ಸಿಟಿ ಒಳಗಿರುತ್ತೆ. ಆಮೇಲೆ ಮೈಸೂರು ಬೇರೆ ಬೇರೆ ಕಡೆ ಎಲ್ಲ ಕೊಡ್ತಾರೆ. ನಾವು ಧಾರವಾಡದ ಅಂಜುಮನ್ ಪದವಿ ಮಹಾವಿದ್ಯಾಲಯದಿಂದ ಜಾನಪದ ನೃತ್ಯಕ್ಕಾಗಿ ಈ ಒಂದು ಗುಡ್ ನ್ಯೂಸ್ ಕಾಲೇಜಿಗೆ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ಇಲ್ಲಿ ನಾವು ಜಾನಪದ ನೃತ್ಯ, ಮೈಮ್, ಮಿಮಿಕ್ರಿ, ಒನ್ ಆಕ್ಟ್ ಪ್ಲೇ, ಮೆಹಂದಿ ಮತ್ತು ಲೈವ್ ವೋಕಲ್ ಸಾಂಗ್ ಆಗಿ ನಾವಿಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀವಿ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ನಮ್ಮ ಕಾಲೇಜಿನ ಸಿಬ್ಬಂದಿಗಳ ಜೊತೆ ಇವತ್ತು ಈ ಕಲಘಟಗಿಯಲ್ಲಿ ನಡೆದಿರುವ ಗುಡ್ ನ್ಯೂಸ್ ಮಹಾವಿದ್ಯಾಲಯದ ಆಡಿಟೋರಿಯಂನಲ್ಲಿ ನಾವು ಇವತ್ತು ಭಾಗವಹಿಸಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಮಕ್ಕಳು ತುಂಬಾ ಖುಷಿಯಿಂದ ಮತ್ತು ತುಂಬಾ ಹುಮ್ಮಸ್ಸಿನಿಂದ ಈ ಒಂದು ಯೋಜನೆಯಲ್ಲಿ ಭಾಗವಹಿಸಿದ್ದಾರೆ. ನಮಸ್ಕಾರ. ನಾವು ಧಾರವಾಡದಿಂದ ಇಲ್ಲಿ ಯೂತ್ ಫೆಸ್ಟಿವಲ್ಗೆ ಭರತನಾಟ್ಯಂ ಕಾಂಪಿಟೇಷನ್ ಬಂದಿದ್ದೇವೆ. ನಮ್ಮ ಇಬ್ರು ವಿದ್ಯಾರ್ಥಿನಿಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಪ್ರಿಯಾ ಮತ್ತು ಕೃತಿ ಅಂತ. ನನ್ನ ಜೊತೆ ನಮ್ಮ ಸಿಂಗರ್ ಡಾಕ್ಟರ್ ಸಮತಾ ಅಂತ ಇದ್ದಾರೆ. ಇವತ್ತಿನ ಫಲಿತಾಂಶ ನಾಳೆ ಪ್ರಕಟಣೆ ಮಾಡ್ತಾರೆ, ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ನಾವು ನಮ್ಮ ಸ್ವ ಇಚ್ಛೆಯಿಂದ ಸ್ವಂತ ಆಸಕ್ತಿಯಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಮಸ್ತೆ. ಈಗ ನಾವು ಫೋಕ್ ಡ್ಯಾನ್ಸ್, ಫೋಕ್ ಆರ್ಕೆಸ್ಟ್ರಾ ಮತ್ತು ಗ್ರೂಪ್ ಇಂಡಿಯನ್ ಸಾಂಗ್, ಲೈಟ್ ವೋಕಲ್ ಇಂಡಿಯನ್, ಆಮೇಲೆ ಮೈಮ್ ಮತ್ತು ಮೆಹಂದಿ, ರಂಗೋಲಿ, ಇನ್ಸ್ಟಾಲೇಷನ್, ವೆಸ್ಟರ್ನ್ ಸಾಂಗ್, ಡಿಬೇಟ್, ಕೊಲೈಜ್, ಆಮೇಲೆ ಕ್ವಿಜ್ ಮಾಡಕ್ ಬಂದಿದ್ವಿ. ಕಲಘಟಗಿ ಒಳಗ ಗುಡ್ ನ್ಯೂಸ್ ಕಾಲೇಜ್ ಒಳಗ ಮಾಡಕ್ ಬಂದಿದ್ವಿ. ಈಗ ನಮ್ದು ಫೋಕ್ ಡ್ಯಾನ್ಸ್ ಮುಗಿತೆ, ಚಲೋ ಪರ್ಫಾರ್ಮೆನ್ಸ್ ಆಗೈತೆ ಅಂತ ಆಡಿಯನ್ಸ್ ಎಲ್ಲ ಹೇಳಿದ್ರೆ ಈಗ ಊಟಕ್ಕೆ ಬಂದಿವಿ. ಇಲ್ಲಿ ಊಟ ಮಾಡಕ್ಕೆ ನೆಕ್ಸ್ಟ್ ಮೈಮ್ ಐತಿ, ನೆಕ್ಸ್ಟ್ ಮೈಮ್ ಮಾಡ್ಬೇಕು. ಇಲ್ಲಿ ಫೋಕ್ ಡ್ಯಾನ್ಸ್ ನಡೆಯಕ್ ಅಂತ ಹೇಳಿದ್ರಿ, ಕಾಂಪಿಟೇಷನ್ ಐತಿ ಅಂತ ಹೇಳಿದ್ರಿ. ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಕ್ ಬಂದಿರಿ, ಚಲೋ ಅದಾರ್ರಿ. ಎಲ್ಲಾ ಪಾರ್ಟಿಸಿಪೇಷನ್ ಬಾಳ ಚಲೋ ಐತ್ರಿ. ನೆಕ್ಸ್ಟ್ ಟೈಮ್ ಬರ್ರಿ ವಿಸಿಟ್ ಮಾಡಕ್.